ಹಾಯ್ ಎಲ್ಲರಿಗೂ ಚಿನ್ಕುರುಳಿ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ತುಂಬ ಈಸಿಯಾಗಿ ಸಮೋಸ ಮಾಡೋದು ಹೆಂಗಂತ ನೋಡೋಣ ಬನ್ನಿ. ಇವಾಗ ನಾವು ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀವಿ. ಆ ಪಾತ್ರೆಗೆ 1 ಕಪ್ಪಷ್ಟು ಮೈದಾನ ಹಾಕ್ಕೊಂಡಿದ್ದೀವಿ. ನೀವು ನಿಮಗೆ ಎಷ್ಟು ಬೇಕಷ್ಟು ಮೈದಾನ ಹಾಕ್ಕೊಳ್ಳಿ. ಇವಾಗ ನಾನು ಮೈದಾನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ನೋಡಿ, ಈ ಥರ ಚಪಾತಿ ಹಿಟ್ಟು ಥರ ಬರಬೇಕು. ಅದಕ್ಕೆ ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸೈಡ್ಗೆ ಇಕ್ಕೋಣ. ಇವಾಗ ನಾವು ಕೊತ್ತಂಬರಿ, ಈರುಳ್ಳಿ, ಮೆಣಸಿನ್ಕಾಯಿ ತಗೊಂಡಿದ್ದೀವಿ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನಾನು ಆಲೂಗೆಡ್ಡೆನ ತಗೊಂಡು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನಾನು 3 ಆಲೂಗೆಡ್ಡೆ ತಗೊಂಡು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಮ್ಯಾಶ್ ಮಾಡಾಗಿದೆ. ಈಗ ನಾವು ಇದನ್ನು ಸೈಡ್ಗೆ ಇಕ್ಕೋಣ. ಈಗ ಸೈಡ್ಗೆ ಇಕ್ಕಿ ಒಂದು ಪಾತ್ರೆ ತಗೊಳ್ಳೋಣ. ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ವಿ. ಎಣ್ಣೆ ಕಾದಿದೆ, ಅದಕ್ಕೆ ನಾವು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀವಿ. ಸಾಸಿವೆ ಹಾಕ್ಕೊಂಡು ನಾವು ಕಟ್ ಮಾಡಿಕೊಂಡಿರೋಂತಹ ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಈಗ ಇದು ಈರುಳ್ಳಿ ಸ್ವಲ್ಪ ಲೈಟ್ ರೆಡ್ ಬರೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ರೆಡ್ ಬಂದಿದೆ. ಅದಕ್ಕೆ ನಾವು ಸ್ಮ್ಯಾಶ್ ಮಾಡಿಕೊಂಡಿರೋವಂತಹ ಆಲೂಗೆಡ್ಡೆನ ಹಾಕ್ಕೊಳ್ಳೋಣ. ಆಲೂಗೆಡ್ಡೆ ಸ್ವಲ್ಪ ಅರ್ಶಿನ ಇವಾಗ ನಾನು ಹಿಟ್ಟನ್ನು ತಗೊಂಡು 2 ಉಂಡೆ ಮಾಡಿದ್ದೀನಿ. 2 ಉಂಡೆ ಸಮವಾಗಿ ಈ ಥರ ಚಪಾತಿ ಥರ ಸಣ್ಣದಾಗಿ ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದು ಟ್ರೆಂಡಲ್ಲಿದೆ ಫೋಲ್ಡಿಂಗು. ನಾವು ಆಲೂಗೆಡ್ಡೆಲಿ ಮಾಡಿದ್ದೀವಲ್ಲ, ಅದು ಹಾಕ್ಕೊಂಡು ಸೈಡಲ್ಲಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಈ ಥರ ಫ್ಲವರ್ ಥರ ಹಿಂಗೆ ಮೇಲೆ ಹಿಂಗೆ ಹಾಕೋಣ. ಫ್ಲವರ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ ಇದು. ನೋಡ್ಬೋದು ನೀವು, ತುಂಬ ಈಸಿಯಾಗಿ ಬೇಗನೂ ಮಾಡ್ಬೋದು ಈ ಫೋಲ್ಡಿಂಗು. ನೋಡ್ಬೋದು ನೀವು, ಈ ಥರ ನಾನು 2 ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಬೇರೆಯವ್ರಿಗೆ ಈ ಥರ ಬೇಡ, ಬೇರೆ ಥರ ಸಮೋಸ ಹೆಂಗೆ ಫೋಲ್ಡ್ ಮಾಡೋದು ಅಂದರೆ, ಈ ಥರ ಚಪಾತಿ ಈ ಥರ ಲಟ್ಟಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಈ ಥರ ಸಮೋಸ ಶೇಪಲ್ಲಿ ಮಾಡಬೇಕು. ಇವಾಗ ನಾವು ಮಾಡಿಕೊಂಡಿರೋವಂಥ ಪಲ್ಯನ ಇದಕ್ಕೆ ಹಾಕ್ಕೊಂಡು ಈ ಥರ ಸೈಡಲ್ಲಿ ಹಿಂಗೆ ಕ್ಲೋಸ್ ಮಾಡೋದು, ಅಷ್ಟೇ ಸಮೋಸ ಶೇಪ್ ಮಾಡ್ಬೋದು ಈಸಿಯಾಗಿ. ಇವಾಗ ನಾನು ಒಂದು ಬಾಣಲಿನ ಕಾಯಕ್ಕೆ ಇಕ್ಕಿದ್ದೆ. ಆ ಬಾಣಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಕಾಯಕ್ಕೆ ಬಿಡೋಣ. ಎಣ್ಣೆ ಕಾದಿದೆ. ಈಗ ಅದಕ್ಕೆ ನಾವು ಸಮೋಸ ಶೇಪಲ್ಲಿ ಮಾಡಿರೋ ಬೇರೆ ಶೇಪಲ್ಲಿ ಮಾಡಿದ್ದೀವಲ್ಲ, ಅದನ್ನೆಲ್ಲ ಹಾಕ್ಕೊಳ್ಳೋಣ ಇಲ್ಲಿಗೆ. ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡೋಣ. ಈ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ನಾನು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಮೊದಲು ಈ ಥರ ಕಲರಲ್ಲಿ ಬರುತ್ತೆ, ಸೆಕೆಂಡ್ ಈ ಥರ ಕಲರಲ್ಲಿ ಬರುತ್ತೆ. ನೋಡಿ, 3ನೇ ಸಲ ಈ ಥರ ಬರುತ್ತಲ್ಲ. ಇವಾಗ ಒಂದು ಪ್ಲೇಟಿಗೆ ಎತ್ತಿಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.